ಎಂಬ ಹೆಸರಿನ ನಾನು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಜನರ ಕೆಲಸ ಮಾಡೋದೇ ಖುಷಿ. ಮೇ 13, 2013 ಅವತ್ತು ಬಸವ ಜಯಂತಿಯ ದಿನ ಸಿದ್ದರಾಮಯ್ಯನವರು ಮೊದಲ ಬಾರಿಗೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಏಕಾಂಗಿಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದರು. ಅಲ್ಲಿಂದ 5 ವರ್ಷಗಳ ಆಡಳಿತದ ಅವಧಿ. ಅದಾದ ನಂತರ ಮೇ 20, 2023 ಸಿದ್ದರಾಮಯ್ಯನವರು ತಮ್ಮ ಜೊತೆಗೆ ಡಿ ಕೆ ಶಿವಕುಮಾರ್ ಅವರು ಕೂಡ ಒಳಗೊಂಡಂತೆ ತನ್ನ ಸಂಪುಟದ ಜೊತೆಗೇನೆ ಪ್ರಮಾಣ ವಚನವನ್ನು ಸ್ವೀಕರಿಸಿದರು 2ನೇ ಬಾರಿ ಮುಖ್ಯಮಂತ್ರಿಯಾಗಿ. ಇವತ್ತಿಗೆ ಸಿದ್ದರಾಮಯ್ಯ ಅವರು ದೇವರಾಜ ಅರಸು ಅವರು ಸುದೀರ್ಘ ಕಾಲ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಆಳ್ವಿಕೆ ನಡೆಸಿರತಕ್ಕಂತಹ ಅವಧಿ ಏನಿದೆಯಲ್ಲ ಆ ಅವಧಿಯನ್ನು ಸರಿಗಟ್ಟಿದ್ದಾರೆ. ಅಫ್ಕೋರ್ಸ್ ದೇವರಾಜ ಅರಸು ಅವರು ಸತತ 2 ಬಾರಿ ಅಂದರೆ ಕಂಟಿನ್ಯೂಸ್ ಆಗಿ ಅವರು 7.5 ವರ್ಷಗಳ ಕಾಲ ಆಡಳಿತವನ್ನು ನಡೆಸಿದರೆ, ಸಿದ್ದರಾಮಯ್ಯನವರು ಮೊದಲ 5 ವರ್ಷದ ಒಂದು ಕಂತು, ಮಧ್ಯದಲ್ಲಿ 5 ವರ್ಷದ ಬಿಡುವು, ಅದಾದ ನಂತರದ 5 ವರ್ಷದ ಅವಧಿಯಲ್ಲಿ ಈಗ 2.5 ವರ್ಷವನ್ನು ಮುಗಿಸಿ 3ನೇ ವರ್ಷದ ಕಡೆಗೆ ಸಾಗ್ತಾ ಇರುವಂಥದ್ದು. ಹೀಗೆ ಸಿದ್ದರಾಮಯ್ಯನವರು ಈ ದಾಖಲೆಯನ್ನು ಬರೆಯೋದ್ರೊಂದಿಗೆ ರಾಜ್ಯ ರಾಜಕೀಯದಲ್ಲೂ ಕೂಡ ಹೊಸ ಚರ್ಚೆಗಳು ಶುರುವಾಗಿದ್ದಾವೆ. ಸುದೀರ್ಘಾವಧಿಯ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ದಾಖಲೆಯನ್ನು ಬರೆದಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಗಳಲ್ಲಿ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅನ್ನುವಂತಹ ದಾಖಲೆ ಈಗ ಸಿದ್ದರಾಮಯ್ಯನವರ ಹೆಸರಿಗೆ ಬರುತ್ತೆ. ದೇವರಾಜ ಅರಸು ಅವರ ದಾಖಲೆಯನ್ನು ಸರಿಗಟ್ಟಿದ್ದಾರೆ ಅಹಿಂದ ನಾಯಕ. ಈ ಸಂದರ್ಭದಲ್ಲಿ ಶುಭಾಶಯಗಳು, ಸಂಭ್ರಮ, ಬಾಡೂಟ, ಹಾಗೆಯೇ ಬದಲಾವಣೆಯ ಮಾತಿಗೂ ಕೂಡ ಟ್ವಿಸ್ಟ್ ಸಿಕ್ಕಿದೆ. ಇದು ಬಹಳ ಗಮನಾರ್ಹವಾಗಿರ್ತಕ್ಕಂತಹ ಸಂಗತಿ. ಯಾಕಂದ್ರೆ ಸ್ವತಃ ಸಿದ್ದರಾಮಯ್ಯನವರು ಹೇಳಿಕೊಂಡಿದ್ದಾರೆ, ಹೈಕಮಾಂಡ್ ಒಪ್ಪಿದ್ರೆ ಪೂರ್ಣಾವಧಿಯನ್ನು ಕೂಡ ಮಾಡಬಹುದು ನಾನು ಅನ್ನುವಂಥ ಅಂಶವನ್ನ ಹೇಳ್ತಾ ಇದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿಯಾಗಿ 2 ಅವಧಿಗಳಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೆ. ಮೊದಲ ಅವಧಿಯಲ್ಲಿ ಸತ್ಯ ಮತ್ತು ನಿಷ್ಠೆ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು. 2ನೇ ಅವಧಿಯಲ್ಲಿ ಭಗವಂತನ ಹೆಸರಿನಲ್ಲಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ರು ಸಿದ್ದರಾಮಯ್ಯ. 2 ಅವಧಿಗಳಲ್ಲೂ ಕೂಡ ಸಿದ್ದರಾಮಯ್ಯನವರು ಕಂಠೀರವ ಸ್ಟೇಡಿಯಂನಲ್ಲಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು ವಿಶೇಷ. 2 ಅವಧಿಯಲ್ಲೂ ಕೂಡ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿರುವಂಥದ್ದು ಕಂಠೀರವ ಸ್ಟೇಡಿಯಂನಲ್ಲಿ. ಹೀಗೆ ಮತ್ತೊಂದು ಅಂಶ, ಅರಸು ಅವರ ಜೊತೆಗಿರುವಂತಹ ಸಾಮ್ಯತೆ ಸಿದ್ದರಾಮಯ್ಯನವರಿಗಿರುವಂಥದ್ದು. ಇಬ್ಬರು ಕೂಡ ಮೈಸೂರು ಜಿಲ್ಲೆಯವರೇ ಆಗಿದ್ದಂತಹ ದೇವರಾಜ ಅರಸು ಅವರು ಸುದೀರ್ಘಾವಧಿಗೆ ಮುಖ್ಯಮಂತ್ರಿ ಆದರು. ಪೂರ್ಣ 5 ವರ್ಷಗಳ ಆಳ್ವಿಕೆಯನ್ನ ಪೂರ್ಣಗೊಳಿಸಿರ್ತಕ್ಕಂತಹ ಮೊದಲ ಮುಖ್ಯಮಂತ್ರಿ ಅಂದರೆ ದೇವರಾಜ ಅರಸು, 2ನೇ ಮುಖ್ಯಮಂತ್ರಿ ಅಂದರೆ ಅದು ಸಿದ್ದರಾಮಯ್ಯ. ಇಬ್ಬರು ಕೂಡ ಮೈಸೂರಿನವರು. ಇದು ಮತ್ತೊಂದು ವಿಶೇಷ. ಇದಕ್ಕೆ ಸಿದ್ದರಾಮಯ್ಯನವರು ಹೇಳಿದ್ದು ಕಾಕತಾಳೀಯ ಅಂತ ಹೇಳ್ಬೋದು ಅನ್ನುವಂತಹ ಅಂಶವನ್ನು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ದಾಖಲೆ ಸಹಜವಾಗಿ ಯಾರಿಗೂ ಕೂಡ ಖುಷಿ ಕೊಡುವಂಥದ್ದು ಇದ್ದೇ ಇರುತ್ತೆ. ಸಿದ್ದರಾಮಯ್ಯನವ್ರಿಗೂ ಕೂಡ ಆ ಖುಷಿ ಇದ್ದೇ ಇದೆ. ಯಾಕಂದರೆ ದೇವರಾಜ ಅರಸು ಅವರ ದಾಖಲೆಯನ್ನು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸರಿಗಟ್ಟಿದ್ದಾರೆ. ಅವ್ರನ್ನ ಸಾಮಾಜಿಕ ನ್ಯಾಯದ ಹರಿಕಾರ ಅಂತ ಕರೀತಾ ಇದ್ರು ದೇವರಾಜ ಅರಸು ಅವ್ರನ್ನ. ಸಿದ್ದರಾಮಯ್ಯನವರು ಅದೇ ಸಾಮಾಜಿಕ ನ್ಯಾಯದ ಬಗ್ಗೆ ಪ್ರತಿನಿತ್ಯವೂ ಕೂಡ ಮಾತನಾಡ್ತಾರೆ, ಪ್ರತಿನಿತ್ಯವೂ ಕೂಡ ಸಾಮಾಜಿಕ ನ್ಯಾಯದ ಉಲ್ಲೇಖವನ್ನು ಮಾಡ್ತಾ ಇರ್ತಾರೆ. ಹಾಗೂ ಆ ಕಡೆಗೆ ತನ್ನ ಆಡಳಿತ ಯಂತ್ರವನ್ನು ತೆಗೆದುಕೊಂಡು ಹೋಗುವಂತಹ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ ಸಿದ್ದರಾಮಯ್ಯನವರು ಕೂಡ. ಮತ್ತು ವಿಶೇಷವಾಗಿ ಅವರು ಅಹಿಂದ ನಾಯಕ ಅನ್ನುವಂಥದ್ದು ಅವ್ರಿಗೆ ಇರುವಂತಹ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ರಾಜಕೀಯದ ಬಿರುದು. 2792 ದಿನಗಳ ಮುಖ್ಯಮಂತ್ರಿಯಾಗಿ ಅವರು ಆಡಳಿತವನ್ನು ನಡೆಸಿರುವಂಥವರು. ಇವತ್ತಿಗೆ ಅರಸು ಅವರ ದಾಖಲೆ ಸಮ ಆಗಿದೆ. ಅಂದರೆ ಅರಸು ಅವರು ಕೂಡ ಇಷ್ಟೇ ದಿವಸಗಳ ಕಾಲ ಕರ್ನಾಟಕದ ಮುಖ್ಯಮಂತ್ರಿ ಆಗಿದ್ದರು. ಸಿದ್ದರಾಮಯ್ಯನವರು ಆ ದಾಖಲೆಯನ್ನು ಮುರಿಯುವಂಥದ್ದು ನಿಶ್ಚಿತ ಆಗಿದೆ. ಅತಿ ಹೆಚ್ಚು ದಿನ ರಾಜ್ಯದ ಚುಕ್ಕಾಣಿ ಹಿಡಿದಂತಹ ಗರಿಮೆ ಸಿದ್ದರಾಮಯ್ಯನವರ ಕಿರೀಟಕ್ಕೆ ಏರ್ತಾ ಇದೆ, ಅವರ ತಲೆಗೆ ಏರ್ತಾ ಇರುವಂಥದ್ದು. ನಾಳೆಯಿಂದ ಸಿದ್ದರಾಮಯ್ಯನವರು ಐತಿಹಾಸಿಕ ದಾಖಲೆಯನ್ನು ಬರೀತಾರೆ. ಕರ್ನಾಟಕದ ಸುದೀರ್ಘ ಅವಧಿಯ ಮುಖ್ಯಮಂತ್ರಿ ಅಂದರೆ ನಂಬರ್ 1 ಸ್ಥಾನದಲ್ಲಿ ಸಿದ್ದರಾಮಯ್ಯನವರು ಇರ್ತಾರೆ. ನಂಬರ್ 2ನೇ ಸ್ಥಾನಕ್ಕೆ ದೇವರಾಜ ಅರಸು ಅವರು ಹೋಗ್ತಾರೆ. 2 ಬಾರಿ ಮುಖ್ಯಮಂತ್ರಿ, 2 ಬಾರಿ ಉಪಮುಖ್ಯಮಂತ್ರಿ, 2 ಬಾರಿ ವಿರೋಧ ಪಕ್ಷದ ನಾಯಕ. ಹೀಗೆ ನೋಡಿ, ಈ ದಾಖಲೆಗಳ ವಿಚಾರಕ್ಕೆ ಬಂದಾಗ ಅರಸು ಅವರಿಗಿಂತಲೂ ಕೂಡ ಸುದೀರ್ಘ ಅವಧಿಯವರೆಗೆ
ಅಧಿಕಾರವನ್ನ ನಡೆಸಿರ್ತಕ್ಕಂತಹ ನಾಯಕ ಇದ್ರೆ ಕರ್ನಾಟಕದಲ್ಲಿ ಸುದೀರ್ಘ ಅವಧಿಯವರೆಗೆ ಅಧಿಕಾರದ ರಾಜಕಾರಣದಲ್ಲೇ ಇದ್ದಂತಹ ನಾಯಕ ಇದ್ರೆ ಅದು ಕೂಡ ಸಿದ್ದರಾಮಯ್ಯನವರ ಹೆಸರಿಗೆ ಈ ದಾಖಲೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಇನ್ನೊಂದು ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಹೋಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ 2009ರಿಂದ ಇದುವರೆಗೂ ಕೂಡ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿನೇ ಅವರು ಕಂಟಿನ್ಯೂಸ್ ಆಗಿ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ 17 ವರ್ಷಗಳ ಕಾಲ ಈಗ ಅವರು ಆ ಒಂದು ಹುದ್ದೆಯನ್ನು ನಿಭಾಯಿಸಿಕೊಂಡು ಬಂದಿದ್ದಾರೆ. ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿ 16 ವರ್ಷಗಳನ್ನು ಆಲ್ರೆಡಿ ಅವರು ಮುಗಿಸಿದ್ದಾರೆ. 17ನೇ ವರ್ಷ ನಡೀತಾರೆ. 16 ಬಾರಿ ಬಜೆಟ್ ಮಂಡನೆ ಮಾಡಿದ್ದಾರೆ. 17ನೇ ಬಜೆಟ್ ಮಂಡನೆಗೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ. ಇದು ಕೂಡ ಒಂದು ದಾಖಲೆ. ಸಿದ್ದರಾಮಯ್ಯನವರ ಕರ್ನಾಟಕದಲ್ಲಿ ಸುದೀರ್ಘ ಅವಧಿಯಲ್ಲಿ ಅತಿ ಹೆಚ್ಚು ದಾಖಲೆಗಳನ್ನು ಬಜೆಟ್ಗಳನ್ನು ಮಂಡಿಸಿರುವಂತಹ ದಾಖಲೆ ಸಿದ್ದರಾಮಯ್ಯನವರ ಹೆಸರಿಗೆ ಹೋಗುತ್ತೆ. ಅಷ್ಟೇ ಅಲ್ಲದೆ ಅವರು ಈ ವರ್ಷ ಮತ್ತು ಮುಂದಿನ ವರ್ಷ ಅವರು ಬಜೆಟ್ ಮಂಡನೆ ಮಾಡಿದರೆ ದೇಶದಲ್ಲಿ ಅತಿ ಹೆಚ್ಚು ಬಜೆಟ್ ಮಂಡಿಸಿರುವಂತಹ ದಾಖಲೆಗೂ ಕೂಡ ಪಾತ್ರರಾಗ್ತಾರೆ. ಶುಭಾಶಯ, ಸಂಭ್ರಮ, ಬಾಡೂಟ, ಕಟೌಟ್ಗೆ ಕ್ಷೀರಾಭಿಷೇಕ, ಏನು ಅಭಿಮಾನಿಗಳು, ಅಧಿಕಾರದಲ್ಲಿರ್ತಕ್ಕಂತಹ ನಾಯಕನ ಅಭಿಮಾನಿಗಳು ಸಹಜವಾಗಿಯೇ ಅದನ್ನು ಸೆಲೆಬ್ರೇಟ್ ಮಾಡುವಂತಹದ್ದು ಇದ್ದೇ ಇರುತ್ತೆ. ಆ ಸೆಲೆಬ್ರೇಷನ್ ಸಿದ್ದರಾಮಯ್ಯನವರ ಬೆಂಬಲಿಗರ ಕಡೆಯಿಂದ ನಡೀತಾ ಇದೆ. ಸಿದ್ದರಾಮಯ್ಯನವರು ಸೇರಿದಂಗೆ ಕಾಂಗ್ರೆಸ್ ನಾಯಕರುಗಳು ಇವತ್ತಿನ ಸಿದ್ದರಾಮಯ್ಯನವರ ಈ ದಾಖಲೆಯ ಬಗ್ಗೆ ಸ್ವತಃ ಸಿದ್ದರಾಮಯ್ಯನವರು ಹಾಗೂ ಅವರ ಸಂಪುಟದ ಸಹೋದ್ಯೋಗಿಗಳು ಉಪಮುಖ್ಯಮಂತ್ರಿಗಳು ಏನೇನು ಹೇಳಿದ್ದಾರೆ ಅನ್ನೋದು ನಿಮಗೆ ತೋರಿಸ್ತೀನಿ. ನಾನು ಯಾವುದೋ ದಾಖಲೆಗಳನ್ನು ಮುಗಿಬೇಕು ಅಂತ ರಾಜಕೀಯ ಮಾಡಲಿಲ್ಲ. ಕಾಕ್ತಾಳೀಯ ಬಂದಿದೆ ಅಷ್ಟೇ. ಸೊ ದೇವರಾಜ ಅರಸರವರು ಎಷ್ಟು ವರ್ಷ ಮಾಡಿದ್ದಾರೆ, ಎಷ್ಟು ದಿನಗಳು ಮಾಡಿದ್ದಾರೆ ಅನ್ನೋದು ಗೊತ್ತಿರಲಿಲ್ಲ. ಇವತ್ತು ದೇವರಾಜ ಅರಸರವರ ಜನರ ಆಶೀರ್ವಾದದಿಂದ ಅದನ್ನು ಮುರಿತಕ್ಕಂಥ ಅವಕಾಶ ಸಿಕ್ಕಿದೆ ನನಗೆ. ಸಮ ಮಾಡ್ತಕ್ಕಂಥ ಅವಕಾಶ. ನಾಳೆ ಆದರೆ ಅದು ಬ್ರೇಕ್ ಆಗುತ್ತೆ. ಜನರಿಗೆ ಕೆಲಸ ಮಾಡೋದೇ ಖುಷಿ. ರಾಜಕಾರಣ ಅಂದ್ರೇನು? ಬಡವರು, ದಲಿತರು, ಹಿಂದುಳಿದವರು ಅವ್ರಿಗೆ ನ್ಯಾಯ ಕೊಡಿಸ್ಕೊಡ್ತಕ್ಕಂಥದ್ದು, ಅವ್ರ ಕೆಲಸ ಮಾಡಿಕೊಡ್ತಕ್ಕಂಥದ್ದು. ಅದೇನೇ ಒಳ್ಳೇದಾಗಲಿ, ಶುಭವಾಗಲಿ. ಸರ್, ಸಿಎಂ ಅವರು ದಾಖಲೆ ಹೇಳಿದ್ದೀನಲ್ಲ, ನಿನ್ನೆ ಹೇಳಿದ್ದೀನಲ್ರಿ. ಯಶಸ್ಸಾಗಲಿ, ಭಗವಂತ ಒಳ್ಳೇದು ಮಾಡಲಿ, ಹೆಚ್ಚಿಗೆ ಆರೋಗ್ಯ ಸಿಕ್ಕಲಿ, ಇನ್ನೂ ಹೆಚ್ಚಿಗೆ ಜನರ ಸೇವೆ ಮಾಡೋಂಥ ಅವಕಾಶ ಭಗವಂತ ಕೊಡಲಿ ಅಂಥೇಳಿ ನಾನು ಪ್ರಾರ್ಥನೆ ಮಾಡ್ತೀನಿ. ಕಾಂಗ್ರೆಸ್ ಪಕ್ಷ ಮಾತ್ರ ಇದು ಮಾಡೋದಕ್ಕೆ ಸಾಧ್ಯ. ಕಾಂಗ್ರೆಸ್ ಪಕ್ಷದಲ್ಲಿ ಮಾತ್ರ ಇಂಥದ್ದು ಅವಕಾಶಗಳು ಕೊಡೋದಕ್ಕೆ ಸಾಧ್ಯ. ಹಾಗಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಮಾನ್ಯ ದೇವರಾಜ ಅರಸು ಅವರಿಗೆ ಇದು ಅವಕಾಶವನ್ನು ಕೊಟ್ಟಿದ್ದರು ಮತ್ತು ಮಾನ್ಯ ಸಿದ್ದರಾಮಯ್ಯ ಅವರಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ಸಿನ ಪಕ್ಷದಲ್ಲಿ ಮಾತ್ರ ಇಂತಹ ಬೆಳವಣಿಗೆಗಳನ್ನು ನೋಡ್ಬೋದು. ಕಾಂಗ್ರೆಸ್ ಪಕ್ಷಕ್ಕೆ ಅವ್ರಿಗೆ ನಮಗೆಲ್ಲ ಒಂದು ಹೆಮ್ಮೆ ವಿಷಯ. ಬಹುದಿನಗಳ ಒಂದು ದಾಖಲೆ ಇವತ್ತು ಮುರಿದಿದ್ದಾರೆ. ಸೊ ಒಳ್ಳೆಯದು. ಯಾಕಂದರೆ ಅವರ ಬರಲಿಕ್ಕೆ ಭಾಳಷ್ಟು ಶ್ರಮ ಪಟ್ಟಿದ್ದಾರೆ, ಹೋರಾಟ ಮಾಡಿದ್ದಾರೆ. ಸೊ ಒಂದು ಸ್ಥಾನಕ್ಕೆ ಬಂದಿದ್ದಾರೆ. ಅವ್ರಿಗೆ ನಾವೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ. ಅನೇಕ ಯೋಜನೆಗಳನ್ನ ಇವತ್ತು ಸಹ ನಮ್ಮ ರಾಜ್ಯದಲ್ಲಿ, ವಿಶೇಷವಾಗಿ ಅನ್ನಭಾಗ್ಯ, ಹಸಿದವರಿಗೆ ಯಾರೂ ಕೂಡ ಹಸಿದು ಹೊಟ್ಟೆಯಲ್ಲಿ ಮಲಗಬಾರ್ದು ಅಂತೇಳಿ ಅನ್ನಭಾಗ್ಯ ಯೋಜನೆಯನ್ನು, ಕ್ಷೀರಭಾಗ್ಯ, ಕೃಷಿ ಭಾಗ್ಯ, ಈಗ ಪಂಚ ಗ್ಯಾರಂಟಿಗಳನ್ನು ಮಾಡೋ ಮೂಲಕ ಇವತ್ತು ಮತ್ತು ಹಣಕಾಸಿನ ಸಚಿವರಾಗಿ ಸುಮಾರು 14 ಬಜೆಟ್ಗಳನ್ನ ಇವತ್ತು ಮಾಡಿ ದಾಖಲೆಯನ್ನು ನಿರ್ವಹಿಸಿದ್ದಾರೆ. ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಇದೊಂದು ಒಳ್ಳೆಯ ಅವಕಾಶ ನಮ್ಮ ಪಕ್ಷ ಸಿದ್ದರಾಮಯ್ಯನವ್ರಿಗೆ ಕೊಟ್ಟಿದೆ. ಅವರು ಕೂಡ ಭಾಳ ಒಳ್ಳೆಯ ವ್ಯಕ್ತಿತ್ವ ಇರುವಂಥ ನಾಯಕರು, ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ಅಭಿನಂದನೆ. ಹೀಗೆ ಶಾಸಕರು, ಸಚಿವರುಗಳು, ಉಪಮುಖ್ಯಮಂತ್ರಿಯವರು ಎಲ್ಲರೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ. ಇದರ ನಡುವೆನೇ ಸಿದ್ದರಾಮಯ್ಯನವರು ತಮ್ಮ ಮನಸ್ಸಿನಲ್ಲಿರುವಂತಹ ಇನ್ನೊಂದು ಆಸೆಯನ್ನು ಹೊರಗಿಟ್ಟಿದ್ದಾರೆ. ಅದು ಪೂರ್ಣಾವಧಿಯ ಮುಖ್ಯಮಂತ್ರಿ. ಯಾಕಂದರೆ ಪೂರ್ಣಾವಧಿಯಲ್ಲಿ ಒಂದು ಪೂರ್ಣಾವಧಿಯನ್ನು ಮುಗಿಸಿದಂತಹ ಮೊದಲ ದಾಖಲಿದ್ದಂಥದ್ದು ದೇವರಾಜ ಅರಸು ಅವರಿಗೆ. ದೇವರಾಜ ಅರಸು ಅವರ ನಂತರ ಅಂಥದ್ದೊಂದು ಪೂರ್ಣಾವಧಿಯನ್ನು ಮುಗಿಸಿದಂತಹ ದಾಖಲೆ ಬಂದಿದ್ದಂಥದ್ದು ಸಿದ್ದರಾಮಯ್ಯನವರಿಗೆ. ಅಂದರೆ ಪೂರ್ತಿ 5 ವರ್ಷಗಳ ಕಾಲ ಮುಖ್ಯಮಂತ್ರಿ ಆಗಿದ್ದಂತಹ ದಾಖಲೆ. ಈಗ 2ನೇ ಬಾರಿಗೆ ಪೂರ್ತಿ 5 ವರ್ಷಗಳನ್ನು ಮುಗಿಸುವಂತಹ ವಿಶ್ವಾಸದಲ್ಲಿ ಸಿದ್ದರಾಮಯ್ಯನವರಿದ್ದಾರೆ. ದೇವರಾಜ ಅರಸು ದಾಖಲೆ ಮುರಿಯುತ್ತಾ ಇದ್ದಂತೆಯೇ ಮುಂದಲಿಗೆ ಬಂದಿದ್ದೇ ಪೂರ್ಣಾವಧಿ ಮುಖ್ಯಮಂತ್ರಿಯ ಮಾತು. ಪೂರ್ಣಾವಧಿ ಮುಖ್ಯಮಂತ್ರಿ ಅನ್ನುವಂತಹ ಮಾತು ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಪೂರ್ಣಾವಧಿ ಮುಖ್ಯಮಂತ್ರಿ ಆಗುವ ವಿಶ್ವಾಸ ನನಗಂತೂ ಇದೆ ಅನ್ನುವಂತಹ ಮಾತುಗಳನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ನಾನು ಈಗಲೂ
ಪೂರ್ಣಾವಧಿಯನ್ನು ಮುಗಿಸಬಹುದು ಅಂತ ಹೇಳಿ ಎಲ್ಲವನ್ನು ಹೈಕಮಾಂಡ್ ಅಂಗಳಕ್ಕೆ ಇದೇ ಸಂದರ್ಭದಲ್ಲಿ ಎಸೆದಿದ್ದಾರೆ. ಯಾಕಂದರೆ ಅಂತಿಮವಂತ ತೀರ್ಮಾನ ಹೈಕಮಾಂಡ್ ಮಾಡುತ್ತೆ ಅಂತೇಳಿ ಹೈಕಮಾಂಡ್ ಕಡೆಗೆ ಒಂದು ಬಾಣವನ್ನು ಎಸೆದೇ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಮಾತೇ ಅಂತಿಮ, ಹೈಕಮಾಂಡ್ ಹೇಳಿದ ರೀತಿಯಲ್ಲಿ ನಾವು ನಡ್ಕೊಳ್ತೀವಿ, ಹಾಗಾಗಿ ಪೂರ್ಣಾವಧಿ ಮುಗಿಸುವಂಥ ವಿಶ್ವಾಸ ಇದೆ ಅಂತ. ಅಹಿಂದ ನಾಯಕ, ಮಾಸ್ ಲೀಡರ್ ಇಮೇಜ್, ಹೈಕಮಾಂಡ್ ಬಲ ಇವೆಲ್ಲವೂ ಕೂಡ ಸಹಜವಾಗಿಯೇ ಸಿದ್ದರಾಮಯ್ಯನವರ ಬೆನ್ನಿಗಿರುವಂತಹ ಅತಿದೊಡ್ಡ ಶಕ್ತಿ. ದೇವರಾಜ್ ಅರಸು ಅವರಿಗೆ ಆ ಕಾಲದಲ್ಲಿ ಅವರ ಅವಧಿ, ಅವ್ರಿಗೂ ಕೂಡ ಸುದೀರ್ಘವಾಗಿ 2 ಅವಧಿಗಳನ್ನು ಪೂರ್ಣಗೊಳಿಸುವಂಥ ಅವಕಾಶಗಳು ಇದ್ದೇ ಇದ್ವು. ಆದರೆ 2ನೇ ಅವಧಿಯಲ್ಲಿ ಅವರ ಪಕ್ಷದಲ್ಲಿ ಎದ್ದಂತಹ ಬಂಡಾಯ, ಕಾಂಗ್ರೆಸ್ನಲ್ಲಿ ಎದ್ದಂತಹ ಬಂಡಾಯ, ಅದು ಮುಂದೆ ಗುಂಡೂರಾಯರನ್ನ ಕರ್ನಾಟಕದ ಮುಖ್ಯಮಂತ್ರಿ ಮಾಡಿಬಿಡುತ್ತೆ. ಗುಂಡೂರಾವ್ ಅವರು ಆವಾಗ ಮುಖ್ಯಮಂತ್ರಿ ಆಗ್ತಾರೆ. ಈಗ ಸಿದ್ದರಾಮಯ್ಯನವರು ಆ ರೀತಿಯಾದಂತಹ ಭಿನ್ನಮತ ಬಂಡಾಯಗಳ ವಿಚಾರಗಳು ಇಲ್ಲದೇನೆ ಸಾಗ್ತಾ ಇರೋದ್ರಿಂದಾಗಿ ದಾಖಲೆ ಅಂತೂ ಬರೆದಿದ್ದಾರೆ. ಮುಂದೇನು ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಹೆಚ್ಚು ಶಾಸಕರ ಬೆಂಬಲ ಇದೆ ಅನ್ನುವಂತಹ ಆತ್ಮವಿಶ್ವಾಸ ಸಹಜವಾಗಿಯೇ ಸಿದ್ದರಾಮಯ್ಯನವರಲ್ಲಿ ಇದೆ. ಹೆಚ್ಚು ಶಾಸಕರ ಬೆಂಬಲ ತನ್ನ ಬೆನ್ನಿಗಿದೆ ಅನ್ನುವಂತಹ ವಿಶ್ವಾಸ ಇದೆ. ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಇವೆಲ್ಲವೂ ಕೂಡ ಸಿದ್ದರಾಮಯ್ಯನವರ ಪ್ಲಸ್ ಪಾಯಿಂಟ್. ಅಂದರೆ ನುಡಿದಂತೆ ನಡೆದಿದ್ದೇವೆ ಅನ್ನುವಂಥದ್ದನ್ನು ಹೇಳುವಂಥದ್ದು ಇದೆಯಲ್ಲ, ಹಾಗೆ ಹೇಳ್ತಾನೆ ಆ ಕೆಲಸಗಳನ್ನು ಮಾಡ್ತಾ ಹೋಗುವಂತ ಕೂಡ ಬಹಳ ಮುಖ್ಯ. ಸಿದ್ದರಾಮಯ್ಯವ್ರಿಗಿರುವಂತಹ ಅತಿ ದೊಡ್ಡ ಬಲ ಯಾವುದು ಅಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗೋದ್ರ ಜೊತೆಗೇನೆ ಹಣಕಾಸು ಖಾತೆಯನ್ನು ತನ್ನ ಜೊತೆಗೆ ಇಟ್ಕೊಂಡು ಅವರ ಸುದೀರ್ಘ ಅನುಭವದಲ್ಲಿ ಮಂಡಿಸ್ತಾ ಇರುವಂತಹ ಬಜೆಟ್ ಸಹಜವಾಗಿಯೇ ಶಾಸಕರು ಅವರ ಸುತ್ತಲೂ ಇರುವಂಗೆ ಮಾಡ್ತಾ ಬಂದಿದೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದು. ಅಭಿವೃದ್ಧಿ ಕೆಲಸಗಳು, ಗ್ಯಾರಂಟಿಗಳ ಯಶಸ್ವಿ ಅನುಷ್ಠಾನ ಸಿದ್ದರಾಮಯ್ಯನವರಿಗೆ ಇರುವಂತಹ ಮತ್ತೊಂದು ದೊಡ್ಡ ಪ್ಲಸ್ ಪಾಯಿಂಟ್. ಇದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ಈಗಲೂ ಕೂಡ ವಿಶ್ವಾಸದಲ್ಲಿದ್ದಾರೆ, ಪೂರ್ಣಾವಧಿಯನ್ನು ಮುಗಿಸಬಹುದು ಅಂತ. ಸಿದ್ದರಾಮಯ್ಯನವರ ಪೂರ್ಣಾವಧಿಯ ಮಾತು ಹೇಗಿದೆ ಅನ್ನೋದನ್ನು ನಿಮ್ಗೆ ತೋರಿಸ್ತೀನಿ. ವಿಶ್ವಾಸ ಇದೆ, ವಿಶ್ವಾಸ ಇಲ್ಲದವರು ಚೀಫ್ ಮಿನಿಸ್ಟರ್ ಹೆಂಗೆ? ಆಲ್ ಡಿಪೆಂಡ್ ಅಪಾನ್ ಹೈಕಮಾಂಡ್ಸ್ ಡಿಸಿಷನ್. ವೇಣುಗೋಪಾಲು ಇದರಿಂದ ವಯನಾಡಿಂದ ಈ ಕಡೆ ಬಂದು ಬೆಂಗಳೂರಿಗೆ ಹೋದರು, ಬೆಂಗಳೂರಿಂದ ಡೆಲ್ಲಿಗೆ ಹೋದರು. ಹಾಗೆ ಮೈಸೂರು ಬಂದ್ರಲ್ಲ, ಭೇಟಿ ಮಾಡೋಣ ಅಂತ ಮಾಡಿದ್ದೆ. ಮಾತಾಡ್ತೀರಾ ಸರ್ ಡೆಲ್ಲಿಲಿ? ನೋಡೋಣ, ಅವ್ರು ಕರೀಲಿ ಮಾತಾಡ್ತಾರೆ. ಇದು ಸಿದ್ದರಾಮಯ್ಯನವರ ಮಾತಾದರೆ ಮಂತ್ರಿಗಳು ಮತ್ತು ಶಾಸಕರು ಏನು ಹೇಳ್ತಿದ್ದಾರೆ ಅನ್ನೋ ವಿಚಾರವನ್ನು ನಿಮ್ಗೆ ತೋರಿಸ್ತೀನಿ. ಕೆವೈ ಏನು ಬರೆದಿರೋದು, ಅವ್ರು ಬರೆದಿರೋದು ನಾಟಕ. ಸೊ ಅದಕ್ಕೆ ಇವತ್ತು ಅದೇನೇ ಇದ್ರೂ ನಮ್ಮ ಮುಖ್ಯಮಂತ್ರಿಗಳು ಆ ಥರ ಹೊಗಳಕ್ಕೆಲ್ಲ ಏನು ಸೊಪ್ಪಾಕೋರಲ್ಲ. ಏನು ಹೇಳಬೇಕು, ಏನು ಮಾಡಬೇಕು ಅದು ಮಾಡ್ತಾರೆ. ಇದ್ರಿರುತ್ತೆ, ಹೋದ್ರರ್ಥ ಬಿಡ್ರಿ, ಈ ಥರ ಗಿರಕ್ಕೆ ಹಂಗನ್ಬಿಟ್ಟು ಬಿಟ್ಬಿಡೋಕ್ಕಾಗಲ್ಲ ಅವರು. ಹಿಂಗಂತ ಹೇಳ್ಬಿಟ್ರೆ ನಾವೆಲ್ಲ ಕೆಟ್ಟೋಗ್ಬಿಡ್ತೀವಿ, ಅಹಿಂದ ಸಮಾಜದಲ್ಲಿ ಮುಳುಗೋಗ್ತೀವಿ. ನೀವು ಮುಳುಗೋಗ್ಬಿಟ್ರೆ ಕಾಂಗ್ರೆಸ್ ಮುಳುಗೋಗ್ಬಿಡುತ್ತೆ. ಆವಾಗ ನಾವು ಯಾವುದೋ ಸಿಟ್ಟಿಗೆ ಏನೋ ಮಾಡಿ ಕೆರೆ ಜೊತೆಲಿ ಕೋಪ ಮಾಡ್ಕೊಂಡ್ರೆ ಏನೋ ಉಣ್ಗೋಗ್ಬಿಡುತ್ತಲ್ಲ, ಹಂಗಾಗ್ಬಿಡುತ್ತೆ ಕೆಲಸ. ಅದಕ್ಕೆ ಕೇರ್ಫುಲ್ ಆಗಿರ್ಬೇಕು. ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಕೇರ್ಫುಲ್ ಆಗಿರ್ಬೇಕು. 5 ವರ್ಷ ಅಂದಾಗೆಲ್ಲ ಭಾಷೆ ಅವ್ರಿಗೆ ಇರೋದು 5 ವರ್ಷ ಅಂತ. ಸೊ ಈಗ ಸುಮಾರು ಅರ್ಧ ಆಗಿದ್ದಾರೆ, ಇನ್ನು ಅರ್ಧ ಇದ್ದರೆ ಒಳ್ಳೆದಂತ ನಾನು ಹೇಳಿದ್ದೀನಿ, ಅವರು ಹೇಳಿದ್ದಾರೆ. ಸ್ವಂತ ಬೆಳಗಾವಿ ಅಧಿವೇಶನ ಕೂಡ ಅವರು ಹೇಳಿದ್ದಾರೆ. ಸೊ ಆದರೆ ಒಳ್ಳೇದಂತ ನಮ್ಮ ಭಾವನೆ. ನೋಡಪ್ಪ, ಅವರು ಈಸ್ ಎ ಮಾಸ್ ಪುಲ್ಲರ್. ಅವರು ಗೊತ್ತಾಯ್ತಾ, ಸುಮ್ಮನೆ ಅಸೂಯೆಗೆ ಯಾರು ಏನು ಬೇಕಾದ್ರೂ ಹೇಳ್ಕೋಬೋದು. ಅವರು ಮಾಸ್ ಪುಲ್ಲರ್ ಇರೋದ್ರಿಂದ ಅವರಿದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಮತಗಳು ಬರ್ತಕ್ಕಂಥದ್ದು. ಇಲ್ಲ ಅಂತೇಳಿದ್ರೆ ಸಾಧ್ಯ ಇಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅದು ಯಾರು ಒಪ್ಪೋದು ಬಿಡ್ಬೋದು, ಅದು ಅವ್ರವ್ರಿಗೆ ಸೇರಿದ್ದು. ಹೀಗೆ ಸಿದ್ದರಾಮಯ್ಯನವರ ಆಪ್ತರು ಈಗಲೂ ಕೂಡ ಸಿದ್ದರಾಮಯ್ಯನವರ ಮಹತ್ವವನ್ನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಒಂದು ಹಂತದಲ್ಲಿ ಮಹದೇವಪ್ಪ ಅವರು ಬಳಸಿರ್ತಕ್ಕಂತಹ ಮಾತು ಬಹಳ ಚರ್ಚೆಗೆ ಮುಂದಿನ ದಿವಸಗಳಲ್ಲಿ ಒಳಗಾಗಿ ಆಗುತ್ತೆ. ಯಾಕಂದರೆ ಅವರು ಬಿಟ್ಟು ಹೋದರೆ ನಾವು ಮುಳುಗ್ತೀವಿ, ಕಾಂಗ್ರೆಸ್ ಪಕ್ಷವು ಕೂಡ ಮುಳುಗುತ್ತೆ
ಅಂದರೆ ಅವ್ರನ್ನ ಬದಲಾವಣೆ ಮಾಡಬಾರ್ದು ಅನ್ನುವಂಥದ್ದನ್ನು ಪರೋಕ್ಷವಾಗಿ ಹೇಳಿದಾಗಿದೆ. ಉದಾಹರಣೆಗಳು ಬೇರೆ ಇರ್ಬೋದು, ಸನ್ನಿವೇಶ ಬೇರೆ ಇರ್ಬೋದು, ಕಾಂಟ್ಯಾಕ್ಸ್ಟ್ ಬೇರೆ ಇರ್ಬೋದು, ಅವ್ರು ಹೇಳಿರ್ತಕ್ಕಂತಹ ವಿಧಾನಗಳು ಬೇರೆ ಇರ್ಬೋದು, ಆದರೆ ಉದ್ದೇಶ ಅಲ್ಲಿ ಬಳಕೆ ಆಗಿರುವಂತಹ ಮಾತುಗಳು ಸಹಜವಾಗಿ ಚರ್ಚೆಗೆ ಒಳಗಾಗುತ್ತೆ. ಇನ್ನು ದಾಖಲೆ ಬರೆದಾಯಿತು, ಪಕ್ಷ ಬೆಳೆಸಿ ಅಂತ ಹೇಳಿ ಸಲಹೆಯನ್ನು ಕೊಟ್ಟಿದ್ದಾರೆ. ನೀವು ದಾಖಲೆ ಬರೆದಾಯಿತು, ಆದರೆ ಪಕ್ಷ ಬೆಳೆಸಿ ಅಂತ. ದೇವರಾಜ್ ಅರಸು ದಾಖಲೆ ಮುರಿತಾ ಇದ್ದಂತೆಯೇ DK ಟೀಮ್ ಅವರು ಹೊಸ ಭರವಸೆಯನ್ನು ತೆಗೆದಿದ್ದಾರೆ. ಯಾಕಂದರೆ ದಾಖಲೆ ಬರೆದಾಯಿತು, ನೀವು ಹೊಸ ನಾಯಕತ್ವವನ್ನು ಬೆಳೆಸಿ, ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ತಾರೆ, ಹೊಸ ನಾಯಕತ್ವಕ್ಕೆ ಅವಕಾಶ ಮಾಡಿಕೊಡ್ತಾರೆ ಅನ್ನುವಂತಹ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಅಂದರೆ ಅಧಿಕಾರವನ್ನು ಬಿಟ್ಟುಕೊಡ್ತಾರೆ, ಕುರ್ಚಿಯಿಂದ ಇಳಿದು ಹೋಗಬೇಕು ಅಂತ. ಪಕ್ಷದ ಹಿತದೃಷ್ಟಿಯಿಂದ ಸಿದ್ದರಾಮಯ್ಯ ಮುಂದಿನ ನಾಯಕತ್ವವನ್ನು ಬೆಳೆಸುತ್ತಾರೆ ಅನ್ನುವ ವಿಶ್ವಾಸ. ಹೀಗೆ ಅವರವರ ಮೂಗಿನ ನೇರದ ಮಾತುಗಳು ಬರ್ತಾ ಇದ್ದಾವೆ. ಮನಸ್ಸಿನಲ್ಲಿರ್ತಕ್ಕಂತಹ ಮಾತುಗಳನ್ನು ಈ ರೀತಿಯಾಗಿ ವ್ಯಕ್ತಪಡಿಸಲಾಗ್ತದೆ. ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ, ಎಲ್ಲವನ್ನು ನೋಡ್ತಿದ್ದಾರೆ ಅನ್ನುವಂತಹ ವಾದವನ್ನು ಕೂಡ ಮುಂದಿಟ್ಟಿದ್ದಾರೆ. ಆ ಮೂಲಕ ದಾಖಲೆ ಬರೆದಾಯಿತು, ಪಕ್ಷ ಉಳಿಸುವ ಕೆಲಸ ಸಿದ್ದರಾಮಯ್ಯ ಮಾಡ್ತಾರೆ ಅನ್ನುವಂತಹ ಭರವಸೆಯನ್ನು ಶಿವಕುಮಾರ್ ಅವರ ಬಣದ ಶಾಸಕರು ತೆಗಿತಾ ಇದ್ದಾರೆ. ಇಲ್ಲಿ ಎಸ್ ಸಿ ಬಾಲಕೃಷ್ಣ ಹಾಗೂ ಬಸವರಾಜ್ ಶಿವಗಂಗಾ ಅವರ ಮಾತುಗಳನ್ನು ತೋರಿಸ್ತೀವಿ. ಅವಕಾಶವನ್ನ ಮಾಡಿಕೊಡ್ಬೇಕಾ, ಅದು ಅವ್ರಿಗೆ ಬಿಟ್ಟಂತ ವಿಚಾರ. ಒಬ್ರು ದಾಖಲೆ ಮುರಿದಾಯ್ತಲ್ಲ ಅವರು, ಅದರಿಂದ ಅವ್ರಿಗೆ ಅದು ಬಿಟ್ಕೊಡ್ತಕ್ಕಂಥದ್ದು ಮಾಡ್ತಕ್ಕಂಥದ್ದು ಅದು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವ್ರಿಗೆ ಬಿಟ್ಟಂತ ವಿಚಾರ. ಒಂದು ಪೀಳಿಗೆ ಮುಗಿದ ಮೇಲೆ ಇನ್ನೊಂದು ನಾಯಕತ್ವವನ್ನು ಬೆಳೆಸ್ತಕ್ಕಂಥದ್ದು ಆ ಪೀಳಿಗೆಯ ಕರ್ತವ್ಯ. ಮುಂದೆ ಕಾಂಗ್ರೆಸ್ ಪಕ್ಷ ಉಳಿಬೇಕಲ್ಲ, ಕಾಂಗ್ರೆಸ್ ಪಕ್ಷ ಉಳಿಬೇಕಾದ್ರೆ ಹಿರಿಯರು ಯಾವ ರೀತಿ ಮಕ್ಕಳಿಗೆ ಜವಾಬ್ದಾರಿಯನ್ನು ಕೊಡ್ತಾರೆ ಅಂತಕ್ಕಂಥದ್ದನ್ನು ನಾಳೆನೇ ಕೊಡಿ ಅಂತ ನಾನು ಹೇಳ್ತಾ ಇಲ್ಲ, ಆದರೆ ಅವರು ಒಂದು ಜವಾಬ್ದಾರಿ, ಆ ಪಕ್ಷ ಅವ್ರಿಗೆ ಎಲ್ಲ ಕೊಟ್ಟಿದೆ, ಆ ಪಕ್ಷವನ್ನು ಉಳಿಸ್ತಕ್ಕಂಥದ್ದು ಅವ್ರದ್ದು ಕೂಡ ಜವಾಬ್ದಾರಿ ಮತ್ತು ಕರ್ತವ್ಯ ಕೂಡ. ಅದನ್ನು ಮಾಡ್ತಾರೆ ಸಿದ್ದರಾಮಯ್ಯ, ಆ ಥರ ಏನಿಲ್ಲ, ಅವರು ಜವಾಬ್ದಾರಿಯುತವಾಗಿ ಮಾಡ್ತಾರೆ ಅಂತಕ್ಕಂಥ ಆತ್ಮವಿಶ್ವಾಸ ಇದೆ. ಉತ್ತರ ಕೊಡ್ತೀನಿ, ಅವತ್ತು ಉತ್ತರ 15 ಕೊಡ್ತೀನಿ, 15 ಮುಗಿಲಿ. ನಮಗೆ ದಿನ ಶುಭ ಸುದ್ದಿನೇ, ಒಳ್ಳೇದಾಗ್ತದೆ ಎಲ್ರಿಗೂ. ಉಪಾಸನೆ ಮಾಡಿಬಿಟ್ಟಿನಿ ಅದಕ್ಕೋಸ್ಕರ ಅಲ್ಲ, ನಾಡಿಗೆ ಒಳ್ಳೇದಾಗಲಿ ಅಂತ. ನೀವ್ಯಾಕೆ ಅಲ್ಲಿಗೆ ಹೋಗ್ತೀರಿ? ನಾಡಿಗೆ ಒಳ್ಳೇದಾಗಲಿ, ದಿನ ಶುಭ ಸುದ್ದಿಗಳೇ ಬರಲಿ ಅಂತೇಳಿ ಉಪಾಸನೆ ಮಾಡಿದ್ದೀನಿ. ನಾನು ಮಾಡ್ತೀನಿ, ಪ್ರಾರ್ಥನೆ ಮಾಡಲ್ಲ ನಾನು ದಿನ ದೇವ್ರ ಭಕ್ತ. ಮಾತಾಡೋಣ ಸೂರ್ಯ ಅಂತ ಬದಲಾವಣೆ ಆಗುತ್ತೆ, ಸತ್ಯ ಮಾತಾಡ್ತೀನಿ. ಹೀಗೆ ಅವರವರ ಮನದ ಆಸೆಗಳನ್ನು, ಬಯಕೆಗಳನ್ನು ಪರೋಕ್ಷವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ. ಆದರೆ ಅದು ಆಗತ್ತಾ ಇಲ್ವಾ ರಾಜಕೀಯವಾದಂತಹ ನಿರ್ಧಾರಗಳು? ಎಸ್, ಒಂದು ಕಡೆಯಲ್ಲಿ ಬ್ಯಾನರ್ ಕಟ್ಟೋಕ್ಕೆ ಹೋಗಿ ಒಬ್ಬ ಯುವಕನನ್ನೇ ಬಲಿ ಪಡೆದಿದೆ ಬಳ್ಳಾರಿಯ ರಾಜಕೀಯ ಯಾವ ಹಂತಕ್ಕೆ ಬೇಕಿದ್ರೂ ಹೋಗೋದಕ್ಕೆ ಸಜ್ಜಾಗಿದೆ ಅನ್ನೋದಕ್ಕೆ ಅಲ್ಲಿ ಸಾಲಾಗಿ ಹಾರಿಸಿರ್ತಕ್ಕಂಥ ಗಾಳಿಯಲ್ಲಿ ಹೊಡೆದಿರುವಂತಹ ಗುಂಡು ಒಬ್ಬ ವ್ಯಕ್ತಿಯ ಜೀವವನ್ನೇ ತೆಗೆಯುತ್ತೆ ಅಂತೇಳಿ. ಆದರೆ ಯಾವ ರೀತಿಯಲ್ಲಿ ಗಾಳಿಯಲ್ಲಿ ಗುಂಡು ಹೊಡೆದಿದ್ದಾರೆ, ಏನಾಗಿದೆ, ಇವೆಲ್ಲವೂ ಕೂಡ ಈಗಾಗಲೇ ಕರ್ನಾಟಕದ ಮುಂದೆ ಜಗಜ್ಜಾಹೀರಾಗಿರುವಂಥದ್ದು. ಗಣಿಧಣಿಗಳ ಬುಲೆಟ್ ರಾಜಕೀಯಕ್ಕೆ ಈಗ DK ಶಿವಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಗಡಿನಾಡಿಗೆ ಹೋಗಿದ್ದಾರೆ. ಪಕ್ಷದ ಅಧ್ಯಕ್ಷನಾಗಿ ಪಕ್ಷದ ಕಾರ್ಯಕರ್ತ, ಸಾವಿಗೀಡಾಗಿರ್ತಕ್ಕಂಥ ಪಕ್ಷ ಕಾರ್ಯಕರ್ತರ ಕುಟುಂಬಕ್ಕೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರು ಮಾಡಿದ್ದಾರೆ. ಮೃತ ರಾಜಶೇಖರ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ, ಭರವಸೆಗಳನ್ನು ಕೊಟ್ಟಿದ್ದಾರೆ. ರೆಡ್ಡಿ ಬ್ರದರ್ಸ್ ವಿರುದ್ಧ ಸಮರ ಸಾರಿದ್ದಾರೆ ಕನಕಪುರದ ಬಂಡೆ. ಆ ಮೂಲಕ ರೆಡ್ಡಿ ಮನೆ ಮುಂದೆ ನಡೆದಿದ್ದಂತಹ ಹೈಡ್ರಾಮಾ, ಅದಾದ ನಂತರ ಒಬ್ಬ ಯುವಕನ ಸಾವು, ಇದಾದ ನಂತರ ಇವತ್ತು ಶಿವಕುಮಾರ್ ಅವರು ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಇದರ ನಡುವೆ ಒಂದು ವಿಡಿಯೋ ವೈರಲ್ ಆಗಿದೆ ನೋಡಿ. ಇದರಲ್ಲಿ ಈ ವಿಡಿಯೋದಲ್ಲಿ ಗೋಚರಿಸ್ತಾ ಇರುವಂತಹ ದೃಶ್ಯ ನೋಡಿ. ಖಾರದ ಪುಡಿಯನ್ನು ಒಬ್ಬ ಮಹಿಳೆ ಎರಚ್ತಾ ಇರುವಂತಹ ದೃಶ್ಯ ಇಲ್ಲಿ ಕಾಣಸಿಗುತ್ತೆ. ಅಂದರೆ ಆ ದಿವಸದ ರಾತ್ರಿ ಯಾವ ಸ್ವರೂಪದಲ್ಲಿ ಗಲಾಟೆ ನಡೆದಿದೆ ಅನ್ನೋದಕ್ಕೆ ಮಹಿಳೆಯರು ಕೂಡ ಇದಕ್ಕೆ ಎಂಟ್ರಿ ಕೊಟ್ಟು, ಈ ಬ್ಯಾನರ್ ಗಲಾಟೆಯ ಸಂದರ್ಭದಲ್ಲಿ ಮಹಿಳೆಯರು ಕೂಡ ಎಂಟ್ರಿ ಕೊಟ್ಟು ಒಬ್ಬ ಮಹಿಳೆ ಕೈಯಲ್ಲಿ ಖಾರದ ಪುಡಿಯನ್ನು ಹಿಡ್ಕೊಂಡು ಎರಚ್ತಾ ಇದ್ದಾರೆ. ಆ ಮೂಲಕ ಹೊಡೆಯೋದಕ್ಕೆ ಸುಲಭ ಆಗಲಿ ಅಂತೇಳಿ ಎರಚಿದ್ರು ಅಥವಾ ಓಡಿ ಹೋಗಲಿ ಅಂತೇಳಿ ಎರಚಿದ್ರು. ಆದರೆ ಅಲ್ಲಿ ನಡೆದಿರುವಂತಹ ಘಟನೆಯನ್ನು ನಾವು ಇಲ್ಲಿ ಗಮನಿಸ್ಬೋದು ನೋಡಿ. ಖಾರದ ಪುಡಿಯನ್ನು ಎರಚ್ತಾ ಇದ್ದಾರೆ ಅವರು. ಇವತ್ತು ಶಿವಕುಮಾರ್ ಅವರು ರಾಜಶೇಖರ್ ಮನೆಗೆ ಹೋಗಿದ್ದಾರೆ. ಮೃತ ರಾಜಶೇಖರ್ ಮನೆಗೆ ಹೋಗಿ ಸಾಂತ್ವನ ಹೇಳುವಂತಹ ಕೆಲಸವನ್ನು DK ಶಿವಕುಮಾರ್ ಅವರು ಮಾಡಿದ್ದಾರೆ. ನಾವು ವಿವರವಾಗಿ ನೋಡ್ತಾ ಹೋಗೋಣ. DK ಇವತ್ತು ರೆಡ್ಡಿ ಅಖಾಡಕ್ಕೆ ಹೋಗಿರುವಂಥದ್ದು. ಅಲ್ಲಿ ಶಿವಕುಮಾರ್ ಅವ್ರ ಜೊತೆಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂತಹ ಜಮೀರ್ ಅಹಮದ್ ಖಾನ್ ಅವರಿದ್ದರು. ಹಾಗೆಯೇ ಶಾಸಕ B ನಾಗೇಂದ್ರ ಕೂಡ ಅಲ್ಲಿದ್ದರು. ಭರತ್ ರೆಡ್ಡಿ ಕೂಡ ಇದ್ದರು. ಉಳಿದ ನಾಯಕರುಗಳು ಕೂಡ ಇದ್ದರು. ಗಣಿಧಣಿಗಳ ವಿರುದ್ಧ ಸಮರವನ್ನು DK ಶಿವಕುಮಾರ್ ಅವರು
ಈಗ ಬುಲೆಟ್ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ರಾಜಕೀಯ ಬದ್ಧ ವೈರಿಗಳ ವಿರುದ್ಧ ಬುಲೆಟ್ ಅಸ್ತ್ರಕ್ಕೆ ಡಿಕೆ ಪ್ಲಾನ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಇಲ್ಲಿ ಸಿಕ್ಕಿರುವಂತಹ ಬುಲೆಟ್ ಒಬ್ಬನ ಜೀವವನ್ನು ತೆಗೆದಿರ್ತಕ್ಕಂತಹ ಬುಲೆಟ್ ಸಹಜವಾಗಿದೆ. ಅದು ಕಾಂಗ್ರೆಸ್ ಅನ್ನ ಇಕ್ಕಟ್ಟಿಗೆ ಸಿಲುಕಿಸಿದೆ. ಯಾಕಂದ್ರೆ ಕಾಂಗ್ರೆಸ್ನ ನಾಯಕ, ಕಾಂಗ್ರೆಸ್ನ ಶಾಸಕ ಭರತ್ ರೆಡ್ಡಿಯ ಆಪ್ತನ ಅಂಗರಕ್ಷಕರ ಬುಲೆಟ್ನಿಂದಲೇ ಆ ರಾಜಶೇಖರ್ ಮೃತಪಟ್ಟಿರುವಂಥದ್ದು ಈಗಾಗಲೇ ದೃಢಪಡ್ತಾ ಇರುವಂತಹ ಕಾರಣಕ್ಕಾಗಿ ಗುಂಡೇಟಿನಿಂದ ಮೃತಪಟ್ಟ ರಾಜಶೇಖರ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ. ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂತಹ ಕೆಲಸವನ್ನ ಶಿವಕುಮಾರ್ ಅವರು ಮಾಡಿದ್ದಾರೆ. ಬಳ್ಳಾರಿ ಕಾಂಗ್ರೆಸ್ ನಾಯಕರಿಂದ ರಾಜಶೇಖರ್ ಕುಟುಂಬಕ್ಕೆ ಧೈರ್ಯ ಹೇಳುವಂತಹ ಕೆಲಸವೂ ಕೂಡ ಆಗಿದೆ. ರಾಜಶೇಖರ್ ಕುಟುಂಬದ ಭೇಟಿಯ ಬಳಿಕ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಒಂದು ಸಭೆಯನ್ನು ಕೂಡ ನಡೆಸಿದ್ದಾರೆ. ಆ ಸಭೆಯ ಮೂಲಕವಾಗಿ ಬ್ಯಾನರ್ ಕಟ್ಟುವ ವಿಚಾರದ ಗಲಾಟೆಗೆ ಸಂಬಂಧಿಸಿದಂತೆ ಅಧಿಕಾರಿಗಳಿಂದ ಉಪಮುಖ್ಯಮಂತ್ರಿಯವರು ಮಾಹಿತಿಯನ್ನು ಸಂಗ್ರಹಿಸಿದ್ದಾರೆ. ಗಲಾಟೆ ಏನಾಯಿತು, ಹೇಗಾಯಿತು, ಯಾಕಾಯಿತು, ಯಾರ್ಯಾರ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಜನಪ್ರತಿನಿಧಿಗಳನ್ನು ದೂರ ಇಟ್ಟು ಕೇವಲ ಅಧಿಕಾರಿಗಳೊಂದಿಗೆ ಮಾತ್ರನೇ ಶಿವಕುಮಾರ್ ಅವರು ಸಭೆಯನ್ನು ನಡೆಸಿದ್ದಾರೆ. ಶಿವಕುಮಾರ್ ಅವರು ಬಳ್ಳಾರಿಗೆ ಹೋದ ನಂತರ ಅಲ್ಲಿ ಏನು ಹೇಳಿದ್ದಾರೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಅಕಸ್ಮಾತ್ ಅದು ಯಾವುದು ತೋರಿಸ್ತಾ ಇರಲಿಲ್ಲ ಟಿವಿಗೆ, ಸ್ಪಾಟ್ ಅವ್ರ ಮನೆ ಒಳಗಡೆ ಹೊಡೆದಿದ್ರೆ, ಅವ್ರನ್ನ ಕೊಲ್ಲಕ್ಕೆ ಬಂದಿದ್ರೆ ಅದನ್ನು ಮನೆ ಮಾಜರ್ ಮಾಡಿಸ್ಬೇಕಾಯ್ತು. ಯಾಕೆ ಮನೆ ಕರ್ಕೊಂಡೋಗಿ ಬುಲೆಟ್ನ ಮಾಜರ್ ಮಾಡಿಸ್ಲಿಲ್ಲ? ಯಾಕೆ ತೋರಿಸ್ತಾ ಇದ್ರಿ? ಯಾಕೆ ಅದನ್ನು ಇಡ್ತಾ ಇದ್ರು? ಯಾವ ಪಾರ್ಟ್ಗೆ, ನಿಮ್ಮ ಪಾರ್ಟ್ಗೆ ಆ ಬುಲೆಟ್ ಬಂದು ಬಿದ್ದಿತ್ತು? ತಲೆಗೆ ಬಿದ್ದಿತ್ತ, ಮೈಗೆ ಬಿದ್ದಿತ್ತ, ಎಲ್ಲಿಗೆ ಬಿದ್ದಿತ್ತು? ಮನೆಗೆ ಡ್ಯಾಮೇಜ್, ಒಂದು ಬುಲೆಟ್ ಹೊಡಿಬೇಕಾದ್ರೆ ಮನೆಗೆ ಡ್ಯಾಮೇಜ್ ಆಗಿರ್ಬೇಕಲ್ಲ, ಎಲ್ಲೂ ಕಾಣಲಿಲ್ಲ ಅದನ್ನ. ಹೀಗೆ ಬುಲೆಟ್ ರೆಡ್ಡಿ ತನ್ನ ಕೈಯಲ್ಲಿ ತಂದು ತೋರಿಸಿದಂತಹ ಬುಲೆಟನ್ನೇ ಮುಂದಿಟ್ಟುಕೊಂಡಿನೇ ಕೇಳ್ತಾ ಇದ್ದಾರೆ, ಸಾಕ್ಷ್ಯಗಳನ್ನು ಕೇಳ್ತಾ ಇದ್ದಾರೆ ಶಿವಕುಮಾರ್ ಅವರು ಕೂಡ. ಇದರ ನಡುವೆ ದೊಣ್ಣೆ ಹಿಡಿದು ಬಂದಿರತಕ್ಕಂತಹ ಮಹಿಳೆ, ಹಾಗೆಯೇ ತೊಡೆ ತಟ್ಟಿರುವಂಥದ್ದು, ಆ ಮೂಲಕ ಖಾರದ ಪುಡಿ ಎರಚಿರುವಂಥದ್ದು ಇವೆಲ್ಲವೂ ಕೂಡ ನಡೆದಿದೆ. ದೊಣ್ಣೆ ಹಿಡಿದು ಮಹಿಳೆಯರು ಕೂಡ ಬಂದು ನಿಂತಿದ್ರು. ಅವತ್ತು ರೆಡ್ಡಿ ಮನೆ ಮುಂದೆ ನಡೆದಿರತಕ್ಕಂತಹ ಗಲಾಟೆ ಸಂದರ್ಭದಲ್ಲಿ ಅಲ್ಲಿನ ದೃಶ್ಯಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇರುವಂಥದ್ದು. ಬಳ್ಳಾರಿ ಬ್ಯಾನರ್ ಗಲಭೆಯ ಮತ್ತಷ್ಟು ವಿಡಿಯೋಗಳು ಈಗ ರಿಲೀಸ್ ಆಗ್ತಾ ಇದ್ದಾವೆ. ನೋಡಿ, ಒಬ್ಬೊಬ್ಬರ ಕೈಯಲ್ಲೂ ಕೂಡ ದೊಣ್ಣೆಗಳು ಹಿಡ್ಕೊಂಡು ನಿಂತಿದ್ದಾರೆ. ಪ್ರತಿಯೊಬ್ಬರು ಕೂಡ ದೊಣ್ಣೆಗಳನ್ನು ಹಿಡ್ಕೊಂಡು ನಿಂತಿದ್ದಾರೆ. ಒಬ್ಬೊಬ್ಬರ ಹೆಗಲ ಮೇಲೆ ಕೈಗಳಲ್ಲಿ ದೊಣ್ಣೆಗಳಿದ್ದಾವೆ. ಆ ಮೂಲಕ ಹೊಡೆಯೋದು ಫಿಕ್ಸ್ ಅನ್ನುವಂತಹ ರೀತಿಯಲ್ಲಿಯೇ ನಿಂತಂಗೆ ಕಾಣ್ತಾ ಇದೆ. ಗಲಾಟೆಯಲ್ಲಿ ಮಹಿಳೆಯರ ಅಟ್ಟಹಾಸವೂ ಕೂಡ ಬಹಳ ಜೋರಾಗಿಯೇ ಇತ್ತು. ಯಾಕಂದರೆ ಈ ಗಲಾಟೆಯಲ್ಲಿ ರೆಡ್ಡಿ ಮನೆ ಮುಂದೆ ಓರ್ವ ಮಹಿಳೆ ತೊಡೆ ತಟ್ಟಿ ನಿಂತಿದ್ದಾರೆ. ಬನ್ನಿ ಅನ್ನುವಂತಹ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ. ನೋಡಿ, ತೊಡೆ ತಟ್ಟಿ ಆ ಮೂಲಕ ಪಂಥಾಹ್ವಾನವನ್ನು ಕೊಟ್ಟಿದ್ದಾರೆ ಅವರು, ಬನ್ನಿ ನೋಡೋಣ ಅಂಥೇಳಿ. ಇದು ಅಲ್ಲಿ ಯಾವ ಸ್ವರೂಪದಲ್ಲಿ ಗಲಾಟೆ ನಡೀತಾ ಇತ್ತು ಅಂತೇಳಿ. ಇದಾದ ನಂತರ ಇದೇ ಮಹಿಳೆ ಖಾರದ ಪುಡಿಯನ್ನು ಎರಚ್ತಾರೆ. ಕೈಯಲ್ಲಿ ಖಾರದ ಪುಡಿಯನ್ನು ಎರಚಿ ಆ ಮೂಲಕ ಎದುರಾಳಿ ತಂಡದಲ್ಲಿ ಇದ್ದಂಥವರನ್ನು ಅವರ ಕಣ್ಣುಗಳಿಗೆ ಖಾರದ ಪುಡಿ ಎರಚುವಂತಹ ಪ್ರಯತ್ನವನ್ನು ಮಾಡ್ತಾರೆ. ಗಲಾಟೆಯ ವೇಳೆ ಖಾರದ ಪುಡಿಯನ್ನು ಮಹಿಳೆ ಎರಚಿದ್ದಾರೆ. ಅಷ್ಟರ ಮಟ್ಟಿಗೆ ಇಲ್ಲಿ ಗಲಾಟೆ ನಡೆದಿದೆ. ರಾಜಕೀಯ ನಾಯಕರ ಜಿದ್ದಾಜಿದ್ದಿ, ವೈಯಕ್ತಿಕ ದ್ವೇಷ, ವೈಯಕ್ತಿಕ ಪ್ರತಿಷ್ಠೆ, ಅದಕ್ಕೆ ಕಾಲಾಳು ಸೈನ್ಯದಲ್ಲಿರುವಂಥವ್ರು ಇವರು, ಕಾಲಾಳುಗಳು ಇವರು. ಆ ಸ್ವರೂಪದಲ್ಲಿ ಗಲಾಟೆಯನ್ನು ನಡೆಸಿದ್ದಾರೆ. ಮಹಿಳೆಯರ ಅಟ್ಟಹಾಸದ ವಿಡಿಯೋ ಈಗ ವೈರಲ್ ಆಗಿದೆ. ಆದರೆ ಈ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆಯೇ ಶ್ರೀರಾಮುಲು ಇದರ ಬಗ್ಗೆ ಒಂದಿಷ್ಟು ಸ್ಪಷ್ಟನೆಯನ್ನು, ಒಂದಿಷ್ಟು ವಿವರಣೆಯನ್ನು, ಒಂದಿಷ್ಟು ಸಮರ್ಥನೆಯನ್ನು ಕೂಡ ಕೊಟ್ಟಿದ್ದಾರೆ. ಅವರು ಬಂದಂಥ ಟೈಮಲ್ಲಿ ಇಲ್ಲಿ ಜನಾರ್ದನ್ ರೆಡ್ಡಿ ಅವ್ರ ಮನೆ ಅಟ್ಯಾಕ್ ಮಾಡಿದಂಥ ಟೈಮಲ್ಲಿ ಅವರು ಸುಮಾರು ಸಾವಿರಾರು ಮಂದಿ ಕಾರ್ಯಕರ್ತರು, ಸಾವಿರಾರು ಮಂದಿ ಹಿಂಬಾಲಕರು, ಸಾವಿರಾರು ಮಂದಿ ಗುಂಡಗಳು ಬಂದಂಥ ಟೈಮಲ್ಲಿ ನಮ್ಮ ಹತ್ರ ಏನು ಮಾಡೋಕ್ಕಾಗುತ್ತೆ? ಒಂದು ಫೈರಿಂಗನ್ನು ನಡೀತಾ ಇದ್ದಂದ್ರೆ ನಾವು ಫೈರಿಂಗನ್ನು ಮಾಡೋಂಥ ಟೈಮಲ್ಲಿ ಪೆಟ್ರೋಲ್ ಬಾಂಬ್ಸ್ ಬಂದಾವ ಅಂತ ಹೇಳಿದ್ರಿಗ ಹೌದು, ಕಟ್ಟಿಗಳು ಇದ್ದರೆ ನಮ್ಮದೇ ಕಟ್ಟಿಗಳು ಇರ್ಬೋದೇನೋ, ಅದರಲ್ಲಿ ಯಾಕೆ ಮುಚ್ಚಿಡ್ಕೊಳ್ಳೋದೇನೈತೆ? ಅವರಪ್ಪ ಹೊಡಿತಾರಂದೇಳಿ ನಾವು ಅವ್ರ ಕಪಾಳಕ್ಕೆ ಹೊಡಿತಾರಂದ್ರೆ ನಾವು ಕಪಾಳಕ್ಕೆ ಕೊಡಿಸ್ಕೊಂಡು ಕೊಡೋಕ್ಕಾಗುತ್ತೇನು? ಅಲ್ಲ, ನಾನು ತಪ್ಪಿಸ್ಕೋಬೇಕಂತ ನಾನು ಹೇಳ್ತೀನಿ. ಇಲ್ಲ ರೀ, ನಮ್ಮ ಸಂಬಂಧ ಇಲ್ಲ, ಅಲ್ಲಿ ಅವರೇ ಕಟಿಗಳೆಲ್ಲ ಬಿಸಾಕ್ ಹೋಗಿದ್ದಂತ ಹೇಳ್ಬೋದು. ನಾನು ಆ ರೀತಿ ಹೇಳಕ್ಕೆ ರೆಡಿ ಇಲ್ಲ. ಅಲ್ಲ, ದಾಳಿ ಆದಂಥ ಟೈಮಲ್ಲಿ ಪ್ರತಿ ದಾಳಿ ಆಗೇ ಆಗುತ್ತೆ. ಅದರಲ್ಲಿ ನೋಡ್ರಿ, ಬಂದು ವೀರಾವೇಶವಾಗಿ ಅವ್ರು ಗುಂಡಾರಿಸೋಂಥ ಟೈಮಲ್ಲಿ, ಪೆಟ್ರೋಲ್ ಬಾಂಬ್ಗಳು ತಂದಂಥ ಟೈಮಲ್ಲಿ, ನಮ್ಮ ಕಾರ್ಯಕರ್ತರು ಹೊಡೆದಂಥ ಟೈಮಲ್ಲಿ, ಜನಾರ್ದನ್ ರೆಡ್ಡಿ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಂಥ ಟೈಮಲ್ಲಿ, ಅವ್ರ ಮನೆ ನುಗ್ಗಂತ ಬರೋಂಥ ಟೈಮಲ್ಲಿ, ರಾಮ್ಲು ಕೂಡ ಬಂದಂಥ ಟೈಮಲ್ಲಿ, ನುಗ್ಲಾದಂಥ ಟೈಮಲ್ಲಿ ಅವರು ಏನನ್ನ ತಂದಿರ್ಬೋದು, ಇವರು ತಂದಿರ್ಬೋದು, ಇಲ್ಲ ಅನ್ನಕ್ಕೋಗಲ್ಲ. ಅಲ್ಲ ನೋಡ್ರಿ, ಯಾವುದು ಕೂಡ ಪ್ರೀ ಪ್ಲಾನ್ಡ್ ಅಂತೇಳಿ ಯಾರು ಅನ್ಕೊಳಲ್ಲ ನೋಡ್ರಿ. ಅಲ್ಲ ರೀ, ಇವತ್ತು ನೋಡ್ರಿ ಆವೇಶದಲ್ಲಿ ಕಟಿಗಳು ತಂದಿರ್ಬೋದು, ಖಾರದ ಪುಡಿ ತಂದಿರ್ಬೋದು, ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲ. ನಾನು ನೋಡ್ರಿ, ಯಾವುದು ಕೂಡ ನಾನು ಮುಚ್ಚಾಕೊಂಡಂಥ ಮನುಷ್ಯ ಒಳಗಡೆ ಒಂದು ಹೊರಗಡೆ ಒಂದು ಹೇಳೋದಲ್ಲ. ನಾನು ಭಾಳ ಕ್ಲಿಯರಾಗಿ ಹೇಳ್ತಿರ್ತೀನಿ. ತಂದಿದ್ರೆ ನಮ್ಮವ್ರುಗಳು ತಂದಿರ್ಬೋದೇನೋ,
ನಾನು ಇಲ್ಲ ಅನ್ನಕ್ಕೆ ಹೋಗಲ್ಲಲ್ಲ. ಅಲ್ಲ ಇಬ್ಬರದ್ದು ಇದ್ದಿದ್ದಕ್ಕೋಸ್ಕರವಾಗಿ ಇಬ್ಬರನ್ನ ಅರೆಸ್ಟ್ ಮಾಡ್ತಾ ಇದ್ದಾರ್ರಿ. ನಾನು ಸತ್ಯ ಹೇಳ್ತಾ ಇದ್ದೀನಿ ರೀ, ಯಾಕೆ ಹೇಳಬೇಕು ಸುಳ್ಳು? ಸತ್ಯ ಹೇಳ್ತಾ ಇದ್ದೀನಿ ರೀ. ಇಬ್ಬರದು ಅದರಲ್ಲಿ ಅವರು ಆವೇಶದಿಂದ ಮಾಡಿ ಒಬ್ಬ ವ್ಯಕ್ತಿನ ಕೊಲೆ ಮಾಡ್ಕೊಂಡಂಥ ಟೈಮಲ್ಲಿ ವೆರಿ ಕ್ಲಿಯರ್ ಆಗಿ ಹೇಳಿದಂಥ ರಾಮ್ಲು ಅವ್ರು ಏನಂದ್ರು, ನಾನು ಯಾವುದು ಕೂಡ ಆಂಟಿಸಿಪೇಟರಿ ಬೇಲ್ ತೊಗೊಳಲ್ಲ, ಅವರು ನಿಂದನೇ ಗುಂಡು ಹಾರಿದೆ ಅಂತ ಹೇಳಿದೆ. ಅವ್ರು ಏನು ಹೇಳಿದ್ರು, ಇಲ್ಲ ರೀ ನಾವು ಭಾಳ ಪ್ರಾಮಾಣಿಕರು, ನಮ್ಮಿಂದ ಗುಂಡು ಹಾರಿಲ್ಲ ಅಂತ ನಾನು ಹೇಳಿದಲ್ಲ. ನನ್ನಿಂದ ಗುಂಡಾರಿದ್ರೆ ನಾನು ಆಂಟಿಸಿಪೇಟರಿ ಬಿಲ್ಗಳು ತೊಗೊಳಲ್ಲ, ನೇರವಾಗಿ ಸ್ಟೇಷನ್ಗೆ ಹೋಗ್ತೀನಿ, SP ಸಾಹೇಬ್ರ ಹತ್ರ ಕಾಣ್ತೀನಿ, SP ಸಾಹೇಬ್ರ ಮೂಲಕ ನಾನು ಜೈಲಿಗೆ ಹೋಗ್ತೀನಿ ಅಂತ ಮಾತನ್ನು ಹೇಳಿದ್ದೀನಿ. ನಾನು ಯಾವತ್ತೂ ಕೂಡ ಮುಚ್ಚಿಡ್ಕೊಂಡು ರಾಜಕಾರಣ ಮಾಡೋಂಥ ವ್ಯಕ್ತಿ ಅಲ್ಲ. ಅವ್ರು ಬಂದಂಥ ಟೈಮಲ್ಲಿ ಇದ್ರೆ ಇರ್ಬೋದೇನು, ಇಲ್ಲ ಅನ್ನಕ್ಕೆ ಹೆಂಗಾಗುತ್ತೆ? ಅದಕ್ಕೋಸ್ಕರವಾಗಿ ಇಬ್ಬರು ಅರೆಸ್ಟ್ ಮಾಡ್ತಾ ಇದ್ದಾರಲ್ಲ. ಹೀಗೆ ರಾಮ್ಲು ಅವರು ಖುಲ್ಲಂ ಹೇಳ್ತಾ ಇದ್ದಾರೆ, ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ, ವಿವರಣೆಯನ್ನು ಕೂಡ ಕೊಟ್ಟಿದ್ದಾರೆ, ಮತ್ತು ತಾನು ಹೇಗೆ ಅನ್ನೋದನ್ನು ಕೂಡ ಹೇಳ್ಕೊಂಡಿದ್ದಾರೆ. ಅಷ್ಟರ ಮಟ್ಟಿಗೆ ಅವರು ನಮ್ಮ ಕಡೆಯಿಂದಲೂ ಕೂಡ ಕಟ್ಟಿಗೆ ಹಿಡ್ಕೊಂಡು ನಿಂತಿದ್ರು ಅನ್ನೋಂಥನ್ನು ಅವರು ಒಪ್ಕೊಂಡಿದ್ದಾರೆ. ಅಂದರೆ ತಮ್ಮ ಕಾರ್ಯಕರ್ತರು ಕೂಡ ಕಟ್ಟಿಗೆ ಹಿಡ್ಕೊಂಡು ನಿಂತಿದ್ದಾರೆ, ತನಿಖೆ ಆಗಲಿ ಅನ್ನುವಂತಹ ಮಾತನ್ನು ಅವರು ಹೇಳ್ಕೊಂಡಿದ್ದಾರೆ. ಆದರೆ ಈ ಇಡೀ ಬುಲೆಟ್ ಪಾಲಿಟಿಕ್ಸ್ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ರಾಜಕೀಯದ ಸಮರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋಂಥನ್ನು ನೋಡಬೇಕು. ಆದಷ್ಟು ಬೇಗನೆ ಇದರ ತನಿಖೆ ಸಂಪೂರ್ಣವಾಗಿ ನಡಿಬೇಕು, ಸತ್ಯಗಳು ಹೊರಬರಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆಗಳು ಆಗಬೇಕು. ಯಾಕಂದರೆ ಜನರನ್ನು ಆಳಬೇಕಾಗಿರುವಂತಹ ಜನನಾಯಕರುಗಳು ಜನರನ್ನು ಕಟ್ಟಿಕೊಂಡು ದೊಂಬಿ ಎಬ್ಬಿಸೋದಲ್ಲ, ಯಾವುದೇ ಊರಿನಲ್ಲೇ ಆದರೂ ದೊಂಬಿ ಎಬ್ಬಿಸೋದಲ್ಲ. ರಾಮ್ಲವರು ಒಪ್ಪಿಕೊಂಡಿದ್ದಾರಲ್ಲ, ಅಲ್ಲಿ ಕಟ್ಟಿಗೆ ಹಿಡ್ಕೊಂಡು ನಿಂತರೆ ನಮ್ಮವರು ಕೂಡ ಇರಬಹುದು ಅಂತ ಹೇಳ್ಕೊಂಡು, ಇವು ಸಮರ್ಥನೆಗಳಿಗೆ ಮಾತ್ರ ಸೀಮಿತ ಆಗಬಾರ್ದು, ಇಲ್ಲಿ ತಪ್ಪುಗಳಿಗೆ ಶಿಕ್ಷೆಯೂ ಕೂಡ ಆಗಬೇಕಾಗತ್ತೆ.